ಎಲ್ರಿಗೂ ನಮಸ್ಕಾರ ಕಣ್ರಪ್ಪ, ಚೆನ್ನಾಗಿದ್ದೀರ? ಪೊಲಿಟಿಕಲ್ ಮಸಾಲೆ ದೋಸೆ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ವಿಚಾರ ಕಣಪ್ಪ, ಪಾಕಿಸ್ತಾನ್ ಗಡಗಡ ಗಿಡಗಿಡ ಅಂತ ಹೇಳ್ಬೋದು. ಯಾಕಪ್ಪ ಅಂದರೆ ಭಾರತದ ಜೊತೆ ಮ್ಯಾಚ್ ನಾವು ಆಡಲ್ಲ ಅಂತ ಹೇಳ್ತಾ ಇದ್ದಾರೆ. ಯಾಕಂದರೆ ಅವ್ರನ್ನ ಬೈಕೌಟ್ ಮಾಡಿದ್ದಾರೆ ಆಲ್ರೆಡಿ. ಏನು ಭಾರತದಿಂದ ಬೈಕೌಟ್ ಮಾಡಿದರು. ಯಾಕೆ ಮಾಡಿದ್ರಪ್ಪ ಅಂದರೆ ನಿಮಗೆಲ್ಲ ಗೊತ್ತಿರೋದು, ಬಾಂಗ್ಲಾದೇಶ ಏನು ಅಲ್ಲಿ ತುಂಬ ತೊಂದರೆ ಕೊಡ್ತಾವೆ ಭಾರತದವ್ರಿಗೆ. ಸೊ ಹೀಗಾಗಿ ಭಾರತದವರು ವಿರೋಧಿ. ನಮ್ಮ ವಿರೋಧಿ ಯಾರು? ಭಾರತದ ವಿರೋಧಿ ಯಾರು ಕಣಪ್ಪ? ಬಾಂಗ್ಲಾದೇಶದ ಸ್ನೇಹಿತರು ಯಾರು? ಪಾಕಿಸ್ತಾನದವರು. ಸೊ ಹೀಗಾಗಿ ಅವ್ರಿಗೆ ಗೊತ್ತು, ಬಂದರೂ ಸಹ ಇವರು ಭಾರತದವರೇ ಗೆಲ್ತಾರೆ, ನಮ್ಮ ಮರ್ಯಾದೆ ಕಳ್ಕೊಬೇಕಾಗತ್ತೆ. ಸೊ ಆ ವಿಚಾರ ಇಟ್ಕೊಂಡು ಸುಳ್ಳು ಹೇಳ್ತವ್ರೆ ಕಣಪ್ಪ, ನಾವು ಆಡಲ್ಲ ಅವ್ರ ಜೊತೆ ಅಂತ ಹೇಳ್ತಾವ್ರೆ. ಯಾಕೆ ಹೇಳ್ತಾವ್ರೆ ಅಂದ್ರೆ ಗೊತ್ತಿರೋ ವಿಚಾರ ನಿಮಗೆ. ಬಾಂಗ್ಲಾದೇಶ ಪಾಕಿಸ್ತಾನ ಎರಡು ಕುಚ್ಚುಕು ಫ್ರೆಂಡ್ಸು ಅಲ್ವಾ? ಹಿಂಗಾಗಿ ಆಡಲ್ಲ ಅಂತ ಅವ್ರಿಗೆ ಭಯ. ಸೋಲ್ತೇನೆ ಅನ್ನೋದು ಪಕ್ಕ ಅವ್ರಿಗೆ. ಯಾಕಂದರೆ ಭಾರತಕ್ಕೆ ಇನ್ನೋರ್ಗೂ ಅವ್ರು ಗೆಲ್ಲಕ್ಕಾಗಿಲ್ಲ ಅವ್ರ ಕೈಲಿ. ಹಿಂಗಾಗಿ ಭಯನೂ ಕೂಡ ಇದೆ ಅವ್ರಿಗೆ. ಸೊ ಇನ್ನೊಂದು ವಿಚಾರ ಕಣಪ್ಪ, ಇನ್ನು KGF ಬಾಬು ಅವರು ಹೇಳಿರೋವಂಥದ್ದು. KGF ಬಾಬು ಅವರು ಒಂದು ವಿಚಾರ ಹೇಳಿದ್ರು ಕಣಪ್ಪ, ಇನ್ಕಮ್ ಟ್ಯಾಕ್ಸ್ ಅವರು ತುಂಬ ಟಾರ್ಚರ್ ಕೊಡ್ತಾರೆ ಅವ್ರು ತುಂಬ. ನಮ್ಮನ್ನು ಉಳಿಸ್ಕೊಂಡ್ರೆ ಸೊ ಇನ್ನೊಂದು ಸ್ವಲ್ಪ ಅವ್ರಿಗೆ ಟ್ಯಾಕ್ಸ್ಗಳು ಬರ್ತಾ ಹೋಗುತ್ತೆ, ಹಂಗಾಗುತ್ತೆ. ಅದನ್ನು ಬಿಟ್ಬಿಟ್ಟು ಅವ್ರು ನಮಗೆ ತುಂಬ ಟಾರ್ಚರ್ ಕೊಟ್ಟರೆ ಅವ್ರಿಗೆ ಏನು ಉಳಿಯುತ್ತೆ? ಈಗ ನೆಕ್ಸ್ಟ್ ನಾನೇನು ಆಸ್ತಿ ಉಳಿಸ್ಕೊಂಡು ಇಟ್ಕೊಂಡಿದ್ದೀನೋ ಆ ಆಸ್ತಿ ನನ್ನ ಮಕ್ಕಳು ಉಳಿಸ್ಕೊಳಕ್ಕಾಗಲ್ಲ ನೆಕ್ಸ್ಟ್ ಫ್ಯೂಚರಲ್ಲಿ ಅಂತ ಹೇಳ್ತಾವ್ರೆ. ಯಾಕಂದರೆ ಟ್ಯಾಕ್ಸದ ಹತ್ರ ಇರುತ್ತೆ ತೊಂದರೆಗಳು ಅಂತ ಹೇಳ್ತಾವ್ರೆ. ಇನ್ನು ಪ್ರದೀಪ್ ಈಶ್ವರ್ ಸಾಹೇಬ್ರು ಏನು ಹೇಳೋದ್ರೆ ಟೆರರಿಸಮ್ ಅಂತ ಹೇಳೋರು. ಇನ್ಕಮ್ ಟ್ಯಾಕ್ಸ್ ಅವರು ಟೆರರಿಸಮ್ ಮಾಡ್ತಾರೆ, ಓಕೆನಾ? ಸೊ ಹಿಂಗಾಗಿ ನಾವು ತುಂಬ ಕಷ್ಟ. ಅವರು CJ ರಾಯ್ ಅವರು ಏನು ಸತ್ತರೋ, ಸೊ ಅವರು ಈ ಥರ ಟಾರ್ಚರಿಂದ ಸತ್ತಿದ್ದಾರೆ ಖಂಡಿತ ಹೇಳಬಲ್ಲೆ ಅಂತ KGF ಬಾಬು ಅವರು ಹೇಳವ್ರೆ. ಇನ್ನು ಇವರು ಈಶ್ವರ್ ಅವರು ಹೇಳೋರೆ, ಪ್ರದೀಪ್ ಈಶ್ವರ್ ಸಾಹೇಬರು ಕೂಡ ಹೇಳ್ಬಿಟ್ಟವ್ರೆ ಕಣಪ್ಪ, ಟಾರ್ಚರಿಂದನೇ ಸತ್ತಿರೋದು, ಆತ್ಮಹತ್ಯೆ ಅಲ್ಲೋದು ಟಾರ್ಚರ್. ಇವ್ರು ಕೂಡ ಟಾರ್ಚರ್ ಹೆಂಗಿರುತ್ತೆ ಅಂತ ಹೇಳ್ತಾವ್ರೆ. ಇನ್ನು ಕೇರಳದಿಂದ ಬಂದಿದ್ದರು ಟ್ಯಾಕ್ಸ್ ಅವರೆಲ್ಲ, ಕೇರಳದವ್ರು ಬಂದಿದ್ದವರು. ಸೊ ಯಾಕಂದರೆ ಅಲ್ಲಿ ತುಂಬ ಅಪಾರ್ಟ್ಮೆಂಟ್ಗಳು, ಎಷ್ಟೋ 131 ಅಪಾರ್ಟ್ಮೆಂಟ್ಗಳು ಏನೋ ಕಟ್ಸಿದಾರಂತೆ. ಕಡಿಮೆ ಬಡ್ಜೆಟ್ಟಲ್ಲಿ ಮಾರ್ತಾಯಿದ್ರು ಅಂತೇಳಿ ಒಂದು ಸೂಚನೆ ಬಂದಿದೆ. CJ ರಾಯ್ ಅವರು ತುಂಬ ಕಡಿಮೆ ಬಡ್ಜೆಟಲ್ಲಿ ಮಾರ್ತಾಯಿದ್ರು ಬಿಲ್ಡಿಂಗ್ಗಳನ್ನ ಮಾಡಿ ಅಂತ ಹೇಳಿದ್ರು. ಸೊ ಅದು ಒಂದು ಕಣ್ಣಿಗೆ ಬಿದ್ದಿರ್ಬೋದು. ಕಡಿಮೆ ರೇಟಲ್ಲಿ ಯಾಕೆ ಮಾರ್ತಾರೆ, ಏನು, ಎಷ್ಟು ದುಡ್ಡು ಇರ್ಬೋದು ಇವ್ರ ಹತ್ರ, ಇಷ್ಟು ಒಳ್ಳೊಳ್ಳೆ ಫ್ಲ್ಯಾಟ್ಗಳನ್ನ ಜಾಸ್ತಿ ರೇಟಿಗೆ ಮಾರಬೇಕಾಗಿರೋದು. ಅಲ್ಲಿ ಅವ್ರು ಯಾರೋ ರಾಜಕಾರಣಿಗಳು ಏನೋ ಮಾಡಿರ್ಬೋದು ಅನಿಸುತ್ತೆ ಕಣಪ್ಪ. ಎಸ್, ಇನ್ನೂ ವಿಚಾರಗಳು ಯಾವಾಗ ಕಣಪ್ಪ ಹೇಳ್ತೀನಿ. ಇನ್ನು DK ಶಿವಕುಮಾರ್ ಸಾಹೇಬರು ಮತ್ತು ಮುನಿರತ್ನ ಸಾಹೇಬರು, ಗುರು ಶಿಷ್ಯರು ಇಬ್ಬರು ಇವತ್ತು ಸದನದಲ್ಲಿ ಮಾತುಕತೆ ನಗು ಎಲ್ಲ ಇತ್ತು ಕಣಪ್ಪ. ಯಾಕೆ ಅಂತೀರಾ? ಇವರು ಮುನಿರತ್ನ ಸಾಹೇಬ್ರು ಹೇಳೋದು, ಹೌದು ಬಿಡಿ ನೀವು ನಮ್ಮ ಗುರುಗಳೇ ಅಂತ. ಹೌದು, ನೀನು ನನ್ನ ಗರಡಿಯಲ್ಲೇ ಬೆಳೆದಿರೋದಲ್ಲ, ನಮ್ಮ ಗರಡಿಯಲ್ಲೇ ಬೆಳೆದಿರೋಂಥ ಹುಡುಗ ನೀನು. ಈಗ ನೀನು ಎಲ್ಲ ಬೇಡ, ಏನಿದೆಯೋ ಮಾತುಕತೆ ಮುಂದೆ ವರ್ಷನ, ನನ್ನ ಹತ್ರ ನಾನೇ ಬೆಳೆಸಿರೋದು ನಿನ್ನ ಅಂತೇಳಿ ಇವ್ರು ಹೇಳಿರೋಂಥದ್ದು. ಹೌದು, ನೀವು ನಮ್ಮ ಗುರುಗಳೇ ಬಿಡಿ ಅಂತ ಮುನಿರತ್ನ ಸಾಹೇಬರು. ಈ ಥರ ಮಾತುಕತೆಗಳ ನಡೀತಾ ಇರ್ತೇವೆ ಕಣಪ್ಪ, ಏನು ಮಾಡೋಕ್ಕಲ್ಲ. ಆಮೇಲೆ ಬಡ್ಜೆಟ್ ವಿಚಾರದಲ್ಲಿ ತುಂಬ ಬೇಜಾರಾಗ್ಬಿಟ್ಟವ್ರೆ ಕಣಪ್ಪ. ಸುಮಾರು ಜನ ಕಾಂಗ್ರೆಸ್ಸಲ್ಲಿ ಬೇಜಾರಾಗ್ಬಿಟ್ಟಿದ್ದಾರೆ. ಯಾಕೆ? ನಿರ್ಮಲಾ ಸೀತಾರಾಮನ್ ಅವರು ಮಾಡಿರೋದು ತುಂಬ ತಪ್ಪಿದೆ. ಏನು ಎಷ್ಟು ಬಡ್ಜೆಟ್ಗಳು ಕರ್ನಾಟಕದಿಂದ, ಆಮೇಲೆ ಹೈ ಟ್ಯಾಕ್ಸ್ ಹೋಗೋದು ಕರ್ನಾಟಕದಿಂದ ಅಂತ ಪ್ರಿಯಾಂಕಾ ಖರ್ಗೆ ಸಾಹೇಬರು ಹೇಳೋರೆ ಕಣಪ್ಪ. ಹೈ ಟ್ಯಾಕ್ಸು, ಜಾಸ್ತಿ ಟ್ಯಾಕ್ಸ್ ಹೋಗೋದೆ ಕರ್ನಾಟಕದಿಂದ. GST ಆಗಿರ್ಬೋದು, ಏನೇ ಆಗಿರಲಿ ಕರ್ನಾಟಕದಿಂದ ಹೈ ಟ್ಯಾಕ್ಸ್ ಹೋಗುತ್ತೆ. ಆದರೆ ಕರ್ನಾಟಕಕ್ಕೆ ಏನೂ ಮಾಡಿಲ್ಲ ಮೋದಿಯವರಾಗಲಿ ಏನಾಗಲಿ, ಯಾರೂ ಮಾಡೇ ಇಲ್ಲ ಅಂತ ಪ್ರಿಯಾಂಕಾ ಖರ್ಗೆ ಸಾಹೇಬರು ಹೇಳಿರೋಂಥದ್ದು ಕಣಪ್ಪ. ಎಸ್, ಇನ್ನೊಂದು ವಿಚಾರ ಕಣಪ್ಪ, BJP ವಿಜೇಂದ್ರ ಅವರು ಹೇಳಿರೋಂಥದ್ದು. ವಿಜೇಂದ್ರ ಅವ್ರು ಏನು ಹೇಳೋರಪ್ಪ ಅಂದರೆ, SIT ತನಿಖೆ ಶುರುವಾಗಿದೆ. ಈಗ CJ ರಾಯ್ ಅವರು ಪಾಪ ಅವರು ಸಾಯಬಾರ್ದಾಗಿತ್ತು, ಆತ್ಮಹತ್ಯೆ ಮಾಡಿಕೊಂಡ್ರು. ಅವ್ರ ಪರಿವಾರಕ್ಕೆಲ್ಲ ಧೈರ್ಯ ಕೊಡಲಿ, ಧೈರ್ಯ ತುಂಬಲಿ ದೇವರು ಅಂತ ನಾನು ಕೇಳ್ಕೊತೀನಿ. ಯಾವಾಗ SIT ರಚನೆ ಆಗುತ್ತೋ ನೋಡಿ, ಇಮಿಡಿಯೇಟಾಗಿ SIT ರಚನೆ ಮಾಡಿದ್ರು. ಯಾಕಂದರೆ ಇದು ಹೇಳ್ಬಾರ್ದೋ ಗೊತ್ತಿಲ್ಲ ನಾನು, ಸಿದ್ದರಾಮಯ್ಯ ಸಾಹೇಬ್ರು ಇಮಿಡಿಯೇಟಾಗಿ SIT ರಚನೆ ಮಾಡಿಸ್ಬಿಟ್ಟವ್ರು. ಯಾಕೆ ಅಂದರೆ ಅವ್ರ ಕಡೆಯಿಂದ ಯಾರಾದರೂ ಸಿಕ್ಕಾಕೋಬಾರ್ದು. ಈ ಥರದ್ದು ಏನಾದರೂ ಆಗಿರಲಿ. ಈಗ ಇದ್ರ ತೊಗೊಳ್ಳಿ, ನೀವು ಗ್ರೌಂಡ್ ಒಳಗಡೆ ಏನು ಸತ್ತೋಗ್ಬಿಟ್ರು, ಅರ್ಥ ಆಯ್ತಾ? ಕ್ರಿಕೆಟ್ ಗ್ರೌಂಡಲ್ಲಿ ಎಷ್ಟು ಜನ ಸತ್ತೋಗ್ಬಿಟ್ರಲ್ಲ, ಸೊ ಆ ಟೈಮಲ್ಲೂ SIT ರಚನೆ ಮಾಡಿದ್ರು. ಅಂದರೆ ಅವ್ರ ಕಡೆಯವ್ರಿಗೆ ಏನೂ ತೊಂದರೆ ಆಗಬಾರ್ದು ಅಂದಾಗ SIT ರಚನೆ ಕಾಂಗ್ರೆಸ್ ಕಡೆಯಿಂದ ಆಗುತ್ತೆ. ಕಾಂಗ್ರೆಸ್ನವ್ರು ಮಾತಾಡೋದೆಲ್ಲ ನಾನು ಕೇಳಿಸ್ಕೊಂಡೆ, CJ ರಾಯ್ ಅವ್ರ ಬಗ್ಗೆ ಏನೇನು ಮಾತಾಡಿದ್ರು ಏನು ಅಂತ. ಸೊ ಅದಕ್ಕೆ ನಾನು ಪ್ರತಿಕ್ರಿಯೆ ಕೊಡಬೇಕು ಅಂತಲೇ ಬಂದಿದ್ದೀನಿ. ಅದಕ್ಕೆ ಏನು ಹೇಳಬೇಕು ಉತ್ತರ ನನಗೆ ಗೊತ್ತಿದೆ. ಸೊ ಅದಕ್ಕೆ ಅವ್ರು ಹೇಳ್ತಾ ಇರೋದು ಏನಪ್ಪ ಅಂದರೆ, ಕಾಂಗ್ರೆಸ್ ಸರ್ಕಾರದಿಂದ ಯಾವಾಗ SITಗಳು ರಚನೆ ಮಾಡ್ತಾರೋ ಅವ್ರನ್ನ ಉಳಿಸೋದಕ್ಕೆ. ಯಾಕಂದರೆ ಅವ್ರದ್ದೇ ಕೈವಾಡಗಳಿರುತ್ತೆ ಅನ್ನೋ ಅರ್ಥದಲ್ಲಿ ವಿಜೇಂದ್ರ ಸಾಹೇಬರು ಹೇಳಿರೋಂಥದ್ದು. ಯಾವಾಗ ಈ ಥರ ಸತ್ತೋಗ್ಬಿಡ್ತಾರೆ, ಏನೋ ಆಗ್ಬಿಡುತ್ತೋ ಒಟ್ಟು ಆ ಟೈಮಲ್ಲಿ SITಗಳು ರಚನೆಗಳು ಮಾಡ್ತಾರೆ. ಓಕೆ ಏನ್ರಪ್ಪ, ಇನ್ನೇನ್ರಪ್ಪ ಇದು ಈ ಥರ ಎಲ್ಲ ನಡೀತಾ ಇತ್ತಲ್ಲ ಕಣ್ರಪ್ಪ. SIT ರಚನೆ ಮಾಡೋದು ನಮಗೂ ಗೊತ್ತಾಗಿದ್ದು ಇವಾಗಲೇ ಕಣಪ್ಪ. ವಿಜೇಂದ್ರ ಸಾಹೇಬರು ಹೇಳದ ಮೇಲೆ ಯಾವಾಗ ಸಿದ್ದರಾಮಯ್ಯ ಸಾಹೇಬರು SIT ರಚನೆ ಮಾಡ್ತಾರೋ ಅಂದರೆ ಅವ್ರ ಕಡೆಯವ್ರನ್ನ ಉಳಿಸ್ಕೊಳ್ಳೋದಕ್ಕೆ, ತೊಂದರೆ ಎಲ್ಲ ಆಗ್ಬಿಡುತ್ತೆ ಬೇರೆಯವ್ರಿಗೆ ಅಂತ ಇಮಿಡಿಯೇಟಾಗಿ ರಚನೆ ಮಾಡಿಸ್ಬಿಡ್ತಾರೆ.
ಆಮೇಲೆ ವಾಲ್ಮೀಕಿ ಹಗರಣ ಏನಾಗಿತ್ತು, ವಾಲ್ಮೀಕಿ ಹಗರಣ ಟೈಮಲ್ಲೂ ಅಷ್ಟೇ ಸಿದ್ದರಾಮಯ್ಯ ಸಾಹೇಬರು ರಾತ್ರಿನೇ SITನ ರಚನೆ ಮಾಡಿಬಿಟ್ಟಿದ್ರು ನೋಡಿ. ವಾಲ್ಮೀಕಿ ಹಗರಣ ಟೈಮಲ್ಲೂ ಕೂಡ SIT ರಚನೆ. ಯಾವಾಗ ಈ ಥರ ಎಡವಟ್ಟುಗಳು ಆಗ್ತಾ ಇರ್ತಾವೆ ಇಮಿಡಿಯೇಟಾಗಿ ಕಾಂಗ್ರೆಸ್ ಸರ್ಕಾರದಿಂದ SIT ರಚನೆ ಆಗುತ್ತೆ, ಅದು ಸಿದ್ದರಾಮಯ್ಯ ಸಾಹೇಬ್ರ ಕಡೆಯಿಂದ ಆಗ್ಬಿಡುತ್ತೆ ಅಂತ ವಿಜೇಂದ್ರ ಸಾಹೇಬರು ಹೇಳೋರೆ ಕಣಪ್ಪ. ಎಸ್, ಇನ್ನೂ ಅವಪ್ಪ ವಿಚಾರಗಳು ಹೇಳ್ತೀನಿ, ಜಸ್ಟ್ ವೇಟ್ ಆ್ಯಂಡ್ ವಾಚ್. ಇನ್ನು ಅದೇ RCB ಹೇಳದ್ನಲ್ಲಪ್ಪ, RCB ಏನು ಗ್ರೌಂಡಲ್ಲಿ ಇತ್ತು ಪಾಪ, ಸುಮಾರು ಜನ ಒಳಗಡೆ ಹೋಗಿ ಸತ್ತೋಗ್ಬಿಟ್ರು. ಸೊ ಅವಾಗಲೂ ಕೂಡ SIT ರಚನೆ ಮಾಡಿದ್ದು ಸಿದ್ದರಾಮಯ್ಯ ಸಾಹೇಬ್ರೇ ಅಂತ ಹೇಳೋರೆ ಕಣಪ್ಪ. ನಮ್ಗೇನರಪ್ಪ ಗೊತ್ತು, ಕಣ್ಣಿಂದ ನೋಡಿದ್ದು ಕಿವಿಯಿಂದ ಕೇಳಿದ್ದು ಮಾತ್ರ ನಾವು ಹೇಳ್ತೀವಿ ಕಣಪ್ಪ. ನೀವು ಹೇಳೋ ಸುದ್ದಿನ ನಾವು ಸುದ್ದಿ ತಗೊಂಡು ಸುದ್ದಿಯಾಗಿ ಮಾಡ್ತೀವಿ ಕಣ್ರಪ್ಪ ಅಷ್ಟೇ. ಇನ್ನು DK ಶಿವಕುಮಾರ್ ಸಾಹೇಬರು ಇನ್ನೊಂದು ಶಾಕಿಂಗ್ ಹೇಳಿದ್ರು ಕಣಪ್ಪ ಸದನದಲ್ಲಿ. ಏನು ಹೇಳಿದ್ರು ಅಂದರೆ, ನೀನು ಸೀನಿಯರ್ ನಾನು ಜೂನಿಯರ್ ಬಿಟ್ಟಾಕ ಬತ್ತಲ್ಲ ಬೇಡ, ಇವಾಗಲೂ ಕೂಡ ನಾನು 6 ವರ್ಷ ಆಯಿತು, 6 ವರ್ಷದಿಂದ ನಾನು ಏನೊಂದು ಪವರ್ಫುಲ್ಲಲ್ಲಿದ್ದೀನಿ. ಇವಾಗಲೂ ನನಗೆ 139 ಶಾಸಕರು ನನ್ನ ಜೊತೆ ಇದ್ದಾರೆ. ಇವಾಗಲೂ ನನಗಷ್ಟು ಪವರ್ ಇದೆ, 139 ಶಾಸಕರು ನನ್ನ ಜೊತೆ ಇದ್ದಾರೆ. ಅದು ಸಿದ್ದರಾಮಯ್ಯ ಅವರು ಸೇರಿ ಅಂತ ಹೇಳ್ತಾವ್ರಿ. ನಾನು 140 ಆದರೂ ಕಣಪ್ಪ, ಇವ್ರನ್ನ ಸೇರಿಸಿ ಅಂದ್ರೆ ಅವ್ರ ಸಪೋರ್ಟ್ ನನಗಿದೆ, ಕೊನೆಯವ್ರಿಗೆ ಇದ್ದೇ ಇರುತ್ತೆ. ನಾನು ಅವ್ರಿಗೆ ಸಪೋರ್ಟ್ ಮಾಡ್ತೀನಿ ಸಿದ್ದರಾಮಯ್ಯ ಸಾಹೇಬರು ನನಗೆ ಸಪೋರ್ಟ್ ಮಾಡ್ತಾರ್ರಿ ಅಂತ ಈ ಮಾತು ಹೇಳಿದ್ರು. ಯಾಕೆ ಹೇಳ್ತಾವ್ರೆ ಅಂತ ಗೊತ್ತಿಲ್ಲ ಕಣಪ್ಪ. ಯಾರಿಗೆ ಗೊತ್ತಪ್ಪ, CM ಸೀಟ್ಗೆ ಏನಾದರೂ ಮಾತುಕತೆ ಆಗಿರ್ಬೋದು ಕಣಪ್ಪ, ಸಿಹಿ ಸುದ್ದಿ ಏನಾದರೂ ಕೊಡ್ತಾರಾ DK ಸಾಹೇಬರು ಅಂತ ನೋಡ್ಬೇಕು ಕಣಪ್ಪ. ತುಂಬ ಖುಷಿಯಾಗಿದ್ರು, ನಗ್ನಾಗ್ತಾ ಇದ್ರು ಕಣಪ್ಪ. ಸಿದ್ದರಾಮಯ್ಯ ಸಾಹೇಬರು ಒಂದು ಸ್ಮೈಲ್ ಕೊಟ್ಟರು ಆ ಮಾತು ಕೇಳ್ಬಿಟ್ಟು. ಯಾರಿಗೆ ಗೊತ್ತಪ್ಪ, ಹೇಳೋಕ್ಕಾಗಲ್ಲ, ಸೈಡನ್ನಾಗಿ ರಾತ್ರಿ ಆದರೂ ಆಗ್ಬೋದು, ನಾಳೆ ಬೆಳಿಗ್ಗೆ CM ಆದರೂ ಆಗ್ಬೋದು ಕಣಪ್ಪ. ಯಾಕಂದರೆ ಈ ಕ್ರಾಂತಿ ತುಂಬ ದಿವಸದಿಂದ ನಡೀತಾ ಇದೆ ಕಾಂಗ್ರೆಸ್ಸಲ್ಲಿ. ಕ್ರಾಂತಿ ಶಾಂತಿಯಾಗಿ ಒಳಗಡೆನೇ ಕ್ರಾಂತಿ, ಶಾಂತಿ ಇದೆ, ನಮ್ಮ ಕಣ್ಣುಗಳಿಗೆಲ್ಲ ಶಾಂತಿ ಕಾಂಗ್ರೆಸ್ಸಲ್ಲಿ. ಅದರ ಒಳಗಡೆ ಇದೆ ಒಂದು ಚಿಕ್ಕ ಶಾಂತಿ, ಅದರ ಒಳಗಡೆ ಇದೆ ಒಂದು ಕ್ರಾಂತಿ. ಆ ಕ್ರಾಂತಿನೇ DK ಶಿವಕುಮಾರ್ ಸಾಹೇಬರು CM ಆಗಬೇಕಾಗ್ದಿರುವಂಥದ್ದು. 140 ಜನ ಶಾಸಕರು ಅವಾಗ ಸಿದ್ದರಾಮಯ್ಯ ಸಾಹೇಬರು ನನಗೆ ಸಪೋರ್ಟ್ ಮಾಡ್ತಾರೆ, ಅವರು ಕೂಡ ಇದ್ದಾರೆ ನನ್ನ ಜೊತೆ ಅಂತ ಹೇಳಿದ್ದಾರೆ. ಹಂಗಾರೆ ಹೈಕಮಾಂಡ್ಗೋಸ್ಕರ ವೇಟ್ ಮಾಡ್ತಾ ಇರ್ಬೋದು ಕಣಪ್ಪ. ಗ್ರೀನ್ ಸಿಗ್ನಲ್ಲು, ಹಸಿರು ಬಾವುಟವನ್ನು ಹಿಂಗೆ ತೋರಿಸ್ಬೇಕಲ್ಲೇನಪ್ಪ, ನೀವು ಕೂತ್ಕೊಳ್ಳಿ ಸಾಹೇಬ್ರಿ ಅಂತ ಕೂತ್ಕೋ ಅಂದಾಗ ಇವರು ಕೂತ್ಕೋಬೇಕು. ಕಾಲನೇ ಉತ್ತರ ಕೊಡುತ್ತೆ ಎಲ್ಲದಕ್ಕೂ ಅಂತ ಹೇಳಿದರು. R ಅಶೋಕ್ ಸಾಹೇಬರು ಅದನ್ನು ಕೂಡ ಕೇಳಿದ್ರು ಕಣಪ್ಪ. ಕಾಲ ಉತ್ತರ ಕೊಡುತ್ತೆ ಅಂದ್ರಲ್ಲ, ಆ ಕಾಲ ಯಾವಾಗ ಬರುತ್ತೆ ನಮ್ಗೆ ಹೇಳಿ, ಕಾಲ ಯಾವತ್ತಂತ ದಿವಸ ಹೇಳಿಬಿಡಿ ಸಾಕು ಅಂದರೆ ಆ ಕಾಲ ಏನಪ್ಪ ಅಂದರೆ CM ಆಗ್ಬಿಡ್ತಾರೆ DK ಸಾಹೇಬರು ಅಂತ. ಅದನ್ನು ತಿಳ್ಕೊಳ್ಳೋಕ್ಕೆ BJP ಕಡೆಯಿಂದ ಪ್ರಯತ್ನ ನಡೀತಾ ಇದೆ, ಯಾವಾಗ CM ಆಗ್ತಾರೆ DK ಸಾಹೇಬರು ಅಂತ. ಸೊ ಅದನ್ನು ಹೇಳಿಬಿಡಿ ಸಾಕು ನೀವು, ಯಾವಾಗದು ಕಾಲ ಬರುತ್ತೆ ಏನೋ ಹೇಳಿದ್ರಲ್ಲ, ಅದು ಯಾವತ್ತಿನ ದಿವಸ ಅಂತ ಹೇಳ್ಬಿಡಿ ಸಾಕು ನಮಗೆ ಅಂದರೆ ಅದನ್ನು ತಿಳ್ಕೊಳ್ಳೋಕ್ಕೆ R ಅಶೋಕ್ ಸಾಹೇಬರು ಕಾಯ್ತಾ ಇದ್ದಾರೆ. ಸೊ ಇವ್ರು ಸ್ಮೈಲ್ ಕೊಟ್ಬಿಟ್ಟು ಅದು ಹೇಳ್ತೀನಿ ಕಾಲತ್ತ ಬರುತ್ತೆ ಟೈಮು ಅಂತ ಹೇಳಿ ಕೂತ್ಕೊಂಡ್ಬಿಟ್ರು ಕಣಪ್ಪ. ನಾವು ಇನ್ನು R ಅಶೋಕ್ ಸಾಹೇಬ್ರು ಹೇಳಿರೋಂಥದ್ದು ಪ್ರಕಾಶ್ ಪಾಟೀಲ್ ಅಂತೆ, ಅವ್ರೇನೋ ಒಂದು ಲೆಟ್ರ್ ಬರೆದಿದ್ರಂತೆ ಕಾಂಗ್ರೆಸ್ಸಿಗೆ. ಏನು ಪಾಪ ಬರೆದಿರೋದಂದರೆ, ಎಲ್ಲೆಲ್ಲಿ ಸಮಾರಂಭ ನಡೆಯುತ್ತಾ ಕಾಂಗ್ರೆಸ್ದು ಅಲ್ಲೆಲ್ಲ ಕುಡಿಸಿ ಅಂತ ಬರ್ದವ್ರಂತೆ. ನಮ್ಮವ್ರು ಕಾಂಗ್ರೆಸ್ ಅವ್ರು ಬರ್ತಾರೆ, ಅಲ್ಲಿ ಕುಡಿಸಿ ಅಂತೇಳಿ ಹಾಕಿದ್ರಂತೆ ಲೆಟ್ರು. ಸೊ ಅದಕ್ಕೆ R ಅಶೋಕ್ ಸಾಹೇಬ್ರಿಗೆ ಸಿಕ್ಬಿಟ್ಟದ ಕಾಪಿ. ಅದನ್ನು ಹಿಡ್ಕೊಂಡು ಇವತ್ತು ಸದನದಲ್ಲಿ ಫುಲ್ಲು ಶೇಕ್ ಮಾಡಿ ಹಾಕ್ಬಿಟ್ರು ಕಣಪ್ಪ. ಇದು ಮನೆ ಹಾಳು ಮಾಡೋಕ್ಕೆ ಕರಿತೀರಾ ಅಥವಾ ಏನು ಕರಿತೀರಾ, ಮಾಡಿಸಿ, ಇಂಥ ಕೆಲಸಗಳೇ ಮಾಡ್ಕೊಂಡು ಕುಂದ್ರಿ ನೀವು ಕಾಂಗ್ರೆಸ್ ಅವರು. ಎಲ್ಲೆಲ್ಲಿ ಸಮಾರಂಭ ನಡೀತಾ ಅಲ್ಲೆಲ್ಲ ಕುಡಿಸ್ಕೊಂಡು ಓಡಾಡಿ, ಬರೀ ಇದೇನಾ ಕೆಲಸ ನಿಮ್ಮದು ಅಂತೇಳಿ ಸದನದಲ್ಲಿ ಹೇಳಿರೋಂಥದ್ದು ಕಣಪ್ಪ. ಅವ್ರು ಪ್ರಕಾಶ್ ಪಾಟೀಲ್ ನೋಡಿ ಯಾರೋ ಬರ್ದಾಕ್ಬಿಟ್ಟಿದ್ರಂತೆ, ಬೇಕು ಪಾರ್ಟಿಗೆ ಈ ಥರ ಮಾಡಿಸಿ, ಕಾಂಗ್ರೆಸ್ ಅವ್ರು ಬರ್ತಾರೆ ಇವ್ರಿಗೆಲ್ಲ ಗಿಡಿಸಿ ಅಂತ ಹಾಕಿದ್ರಂತೆ. ಸೊ ನೀವು ಕಾಂಗ್ರೆಸ್ ಅವ್ರು ಇದೇನಾ ಕೆಲಸ, ಬರೀ ನಿಮ್ಮದು ಇದೇ ಕೆಲಸನಾ, ಕುಡಿಸಿ ಮನೆ ಹಾಳು ಮಾಡೋ ಕೆಲಸಗಳು ಮಾಡ್ತೀರಾ ನೀವು ಅಂತೇಳಿ R ಅಶೋಕ್ ಸಾಹೇಬರು ತರಾಟಿಗೆ ತೊಗೊಂಡ್ರಂಥದ್ದು. ಟ್ಯಾಂಕ್ ತೊಗೊಂಡ್ಬಿಟ್ಟವ್ರು ಕಣ, ಸರಿಯಾಗಿ ಟ್ಯಾಂಕ್ ಕೊಟ್ಟಿರೋಂಥದ್ದು ಕಾಂಗ್ರೆಸ್ಗೆ. ಪಾರ್ಟಿಗಳು ಮಾಡೋದು ಕುಡಿಸೋದು ಬರೀ ಇದೇ ಕೆಲಸ ಕಾಂಗ್ರೆಸ್ದು ಅಂತ ಹೇಳವ್ರೆ ಕಣಪ್ಪ. ಎಸ್, ಇನ್ನು KGF ಬಾಬು ಅವ್ರದ್ದು ಇನ್ನೊಂದು ವಿಚಾರ ಕಣಪ್ಪ. ಅವರು ಹೇಳಿರೋದು CG ರಾಯ್ ಅವರು ದುಡ್ಡು ಏನು ಸಂಪಾದನೆ ಮಾಡಿದ್ರು, ಅವ್ರ ಮನೆ ಇಲ್ಲಿ ಇಂಡಿಯಾದೊಳಗಡೆ ಒಂದಿದೆ, ಬೆಂಗಳೂರಲ್ಲಿ ಒಂದಿದೆ, ಇನ್ನೊಂದು ದುಬೈಯಲ್ಲೊಂದು ಮನೆ ಇದೆ ಅವ್ರದ್ದು. ಅವ್ರು ಇಲ್ಲಿ ಏನು ದುಡ್ಡು ಕಷ್ಟಪಟ್ಟು ಸಂಪಾದನೆ ಮಾಡ್ತಾ ಇರೋದು ಹವಾಲ ಮೂಲಕ ಅದನ್ನು ತೊಗೊಂಡೋಗಿ ಅಲ್ಲಿ ಹಾಕ್ತಾರೆ. ನಾವು ಮಾಡೋಕ್ಕಾಗತ್ತಾ ಹಾಗೆ? KGF ಬಾಬು ಅವ್ರು ಹೇಳಿರೋಂಥದ್ದು ಹವಾಲ ಮೂಲಕ ಅವ್ರು ತೊಗೊಂಡೋಗಿ ದುಡ್ಡನ್ನ ದುಬೈಯಲ್ಲಿ ಹಾಕ್ತಾರೆ ಕಣಪ್ಪ. ನಾವು ಹಂಗೆಲ್ಲ ಮಾಡೋಕ್ಕಾಗತ್ತಾ? ಆಗೋದಿಲ್ಲ. ನಾವು ಹುಟ್ಟಿದ್ದು ಇಲ್ಲೇ, ಸಾಯೋದು ಇಲ್ಲೇ. ಈ ಆಸ್ತಿ ಉಳಿಸ್ಕೊಂಡ್ರೆ ಸಾಕಾಗ್ಬಿಟ್ಟೈತೆ. ನಾನು ಉಳಿಸ್ಕೋತೀನಿ, ನಾನು ಬದುಕಿರೋರ್ಗು. ನನಗಿರೋ ಬುದ್ಧಿ ನನ್ನ ಮಕ್ಳಿಗಿರ್ಬೇಕಲ್ಲ, ಹೆಂಗೆ ಉಳಿಸ್ಕೋಬೇಕು ಅಂತ ಅವ್ರು ಹೇಳಿರೋಂಥ ಮಾತು ಕಣಪ್ಪ. ಈಗ ನಮ್ಮ ಮಕ್ಕಳು ಮುಂದೆ ಉಳಿಸ್ಕೊಳಕ್ಕಾಗಲ್ಲ, ಎಲ್ಲ ಕಿತ್ಕೊಂಡ್ಬಿಡ್ತಾರೆ, ಅಂದರೆ ಇನ್ಕಮ್ ಟ್ಯಾಕ್ಸರು ಎಲ್ಲ ಕಿತ್ಕೊಂಡ್ಬಿಡ್ತಾರೆ ಅಂತ ಹೇಳ್ತಾ ಇರೋದು. ಇನ್ನು ಕೇರಳದು CM ಒಬ್ರು ಹೇಳಿರೋಂಥದ್ದು, IT ದಾಳಿ ಮಾಡೋದಕ್ಕೆ ಸತ್ತೋಗ್ಬಿಟ್ರಲ್ಲ, ಅದು ಹೆಂಗೆ? IT ಅಂದರೆ ಏನು ಅಲ್ಲಿ ಹೇಳೋಂಥ CM ಹೇಳಿರೋಂಥದ್ದು. IT ದಾಳಿ ಆಗಿದೆ, ಓಕೆ, CG ರಾಯ್ ಅವ್ರು ಯಾಕೆ ಸತ್ರು? ದಾಳಿ ಆಗಿರೋದು IT ಬಗ್ಗೆ ಇನ್ಕಮ್ ಟ್ಯಾಕ್ಸ್ ಅವ್ರು ಬರ್ತಾರೆ, ಎನ್ಕ್ವೈರಿಗಳು ಮಾಡ್ತಾರೆ, ಎಲ್ಲ ಹೋಗ್ತಾರೆ. ಬಟ್ ಅದು ಸಾಯುವಂಥದ್ದು ಏನಿತ್ತಲ್ಲಿ ಅಂತ ಅವರು ಕೂಡ ಅನುಮಾನವಾಗಿ ಒಂದು ಹೇಳಿರೋಂಥದ್ದು ಕಣಪ್ಪ. ಎಸ್, CM ಬಗ್ಗೆ ಏನು ಹೇಳೋದು, ಕೇರಳ CM ಅವ್ರು ಹೇಳಿರೋಂಥದ್ದು ಅನುಮಾನ ಇದೆ. IT ದಾಳಿ ಆದಾಗ ಏನಕ್ಕೆ ಸಾವಾಗಿದೆ, ಇದೊಂದು ಅನುಮಾನವಾಗಿದೆ ನನಗೆ. ಕಾನ್ಫಿಡೆಂಟ್ ಗ್ರೂಪ್ CG ರಾಯ್ ಅವರು ಸಾಯೋದಾದರೂ ಹೆಂಗೆ? ಸಾಧ್ಯನೇ ಇಲ್ಲ.
ಸಾಧ್ಯ ಇಲ್ಲ ಅಂತ ಹೇಳ್ತಾರೆ. ತುಂಬ ಜನಕ್ಕೆ ಹೆಲ್ಪ್ ಮಾಡಿದ್ದಾರೆ, ಅವರು ಸಹಾಯ ಎಲ್ಲ ಮಾಡಿದ್ದಾರೆ. ಕರ್ನಾಟಕದಲ್ಲಿ ಎಷ್ಟೋ ಜನಕ್ಕೆ ಸಹಾಯವನ್ನು ಮಾಡಿದ್ದಾರೆ. ಅಷ್ಟು ಧೈರ್ಯವಂತರು, ಹಿಂಗೆ ಸಾಯಕ್ಕೆ ಸಾಧ್ಯ? IT ದಾಳಿ ಆದರೆ ದಾಳಿ ಆಗಬೇಕು, ಅದ್ರ ಸಾವಾಗಿರೋದು ಇದು ಒಂದು ಅನುಮಾನವಾಗಿದೆ ಅಂತ ಹೇಳಿರೋಂಥದ್ದು ಯಾರೋ ಕೇರಳ CM ಹೇಳಿರೋಂಥ ಮಾತು ಕಣಪ್ಪ. ಅದನ್ನೇ ಹೇಳ್ತಾ ಇದ್ದಾರೆ ಅವಾಗ. ಯಾಕಂತ ನಮಗೂ ಎಲ್ರಿಗೂ ಇನ್ನು ಪ್ರತಿಯೊಬ್ಬರಿಗೂ ಸುಮಾರು ಜನಕ್ಕೆ ಅನುಮಾನ ಬರ್ತಾ ಇದೆ ಕಣಪ್ಪ. ಎಸ್, ಇನ್ನು ವಿಚಾರಗಳಿವ ಕಣಪ್ಪ. ಇದೇನು ಕೊಲೆನಾ ಅಥವಾ ಸೂಸೈಡಾ ಏನು ಅನ್ನೋ ಅನುಮಾನ ಕೆಲವ್ರು ಜನ ಕಾಂಗ್ರೆಸ್ಸಲ್ಲೂ ಹೇಳ್ತಾವ್ರೆ. ಇನ್ನು BJPಯಲ್ಲೂ ಕೆಲವರು ಅನುಮಾನ ಪಡ್ತಾವ್ರೆ ಕಣಪ್ಪ IT ದಾಳಿಗೆ. ಅದು ಏನು ಕೇರಳದಿಂದ ಬಂತವರು, ಇನ್ಕಮ್ ಟ್ಯಾಕ್ಸ್ ಆಫೀಸರ್ಸ್ ಎಲ್ಲ ಕೇರಳದಿಂದ ಬಂದಿದ್ದರು. ಇನ್ನು ನಾಜೀರ್ ಅಹಮದ್ ಮತ್ತು ಸ್ಪೀಕರ್ ನಡುವೆ ಫುಲ್ ವಾಗ್ದಾಳಿ ಆಯಿತು ಕಣಪ್ಪ. ಇವರು ಸ್ಪೀಕರ್ ಹೇಳ್ತಾವ್ರೆ ಕೂತ್ಕೊಳ್ಳಿ, ಆಯಿತು ನಾನು ಹೇಳಿದ್ದೀನಿ ಅಂತ, ಆದರೆ ಇವರು ಕೇಳ್ತಲ್ಲ. ಈ ಥರದ್ದೆಲ್ಲ ವಾಗ್ದಾಳಿಗಳು ಆಗಿರೋಂಥದ್ದು. ಓಕೆನಾ? ಎಸ್, ಇನ್ನು ಇವತ್ತಿನ ವಿಚಾರ ಎಷ್ಟಾಗಿತ್ತು ಕಣಪ್ಪ ಪೊಲಿಟಿಕಲ್ ಮಸಾಲೆ ದೋಸೆಯಲ್ಲಿ. ಕಣ್ಣಿಂದ ನೋಡಿದ್ದು, ಕಿವಿಯಿಂದ ನೋಡಿದ್ದು ಮಾತ್ರ ನಾನು ಹೇಳಿರೋದು. ಮತ್ತೆ ಸುದ್ದಿಗಳಿಗೇನು ಕಡಿಮೆ ಕರ್ನಾಟಕದಲ್ಲಿ ಸಿಗ್ತಾ ಇರ್ತಾವೆ ಕಣಪ್ಪ. ಮತ್ತೆ ಸುದ್ದಿ ತಗೊಂಡು ನಾಳೆ ಬರ್ತೀನಿ ಅನ್ನೋದೈತ್ರಿ. ಶೇಂಬುಲಿಂಗ ಬರ್ತೀನಿ ಕಣ್ರಪ್ಪ. ನಿಮ್ಮೆಲ್ಲರ ಓಟು ಯಾರಿಗೆ? ನನಗೆ. ನಿಮ್ಮೆಲ್ಲರ ಓಟು ಯಾರಿಗೆ? ಫ್ರೀಡಮ್ ಟಿವಿಗೆ. ಬರ್ತೀನಿ ಅನ್ನೋದೈತ್ರಿ. ಎಟ್ಲಾಕಾರನ ವಿಧಾನಸೌಧಕ್ಕೆ ಹೋಗ್ಬೇಕು, ಬರ್ತೀನಪ್ಪ ಅನ್ನೋದೈತ್ರಿ. ಸುದ್ದಿಗಳು ತಿಳ್ಕೊಂಬರ್ತೀನಿ ಕಣ್ರಪ್ಪ. ಬರ್ಲಿಲ್ರಪ್ಪ ಶೇಂಬುಲಿಂಗ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಮ್ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.